ರಾಮಾಯಣ 4,000 ಕೋಟಿ ಬಜೆಟ್, 700 ಕೋಟಿ OTT ಕಡೆಯಿಂದ ಬಂದಿರೋ ಆಫರ್ ರಿಜೆಕ್ಟ್. 3 ಪಾತ್ರಗಳಲ್ಲಿ ರಣವೀರ್ ಕಪೂರ್. ಆದರೆ ಟೀಸರ್ ನೋಡಿ ಹಲವಾರು ಜನರಿಗೆ ನಿರಾಶೆ. ಇಷ್ಟು ದೊಡ್ಡ ಬಜೆಟ್ ನಲ್ಲಿ ಬರ್ತಾ ಇರೋ ಸಿನಿಮಾ ಅಂದ್ರೆ ಅದು ಸಾಮಾನ್ಯ ಅಂತೂ ಇರಲ್ಲ. ಬಟ್ ಟೀಸರ್ ನೋಡಿದ ಜನರ ರಿಯಾಕ್ಷನ್ ಹೇಗಿದೆ ಗೊತ್ತಾ? ಅಷ್ಟಕ್ಕೂ ಈ ಟೀಸರ್ ನಲ್ಲಿ ಅಂತದ್ದೇನಿದೆ ಇದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರಾ? ಇಲ್ಲ ಅಂದ್ರೆ ಡೋಂಟ್ ವರಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಟೀಸರ್ ಜೊತೆಗೆ ಇದನ್ನು ನೋಡಿದ ಜನರ ರಿಯಾಕ್ಷನ್ ಹಾಗೂ ಈ ಸಿನಿಮಾದ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ. ನಾನು ನಿಮ್ಮ ಬಾಲು, ನೀವು ನೋಡ್ತಾ ಇದ್ದೀರಾ ಮೂವಿ ಸ್ಟಫ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ರಾಮಾಯಣ ಸಿನಿಮಾದ ಹಿಂದೆ ಇರುವ ನಿಜವಾದ ಕಥೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇತ್ತೀಚೆಗೆ ರಿಲೀಸ್ ಆದ ರಾಮಾಯಣ ಟೀಸರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ನಲ್ಲಿದೆ. ಒಂದು ಕಡೆ ಅಭಿಮಾನಿಗಳು ವಾವ್ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಟ್ರೋಲ್ ಕೂಡ ಕಡಿಮೆ ಇಲ್ಲ. ಇಷ್ಟ ಹಾಗೂ ಇಷ್ಟ ಆಗದೆ ಇರೋರ ಮಧ್ಯ ಮಿಕ್ಸ್ ರೆಸ್ಪಾನ್ಸ್ ನಡುವೆ ಕೂಡ ಟೀಸರ್ ಸಖತ್ ಸದ್ದು ಮಾಡ್ತಾ ಇದೆ. ಟೀಸರ್ ನಲ್ಲಿ ಮುಖ್ಯವಾಗಿ ಶ್ರೀರಾಮನಾಗಿ ರಣವೀರ್ ಕಪೂರ್ ಎಂಟ್ರಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದ್ದು, ಅವರ ಲುಕ್ ಹಾಗೂ ಅವರ ಕಾಲ್ಮ್ನೆಸ್ ಎಲ್ಲ ಓಕೆ. ಬಟ್ ಕೆಲವರು ಒಂದು ಡೌಟ್ ರೈಸ್ ಮಾಡ್ತಾರೆ, ರಾಮನ ತೇಜಸ್ಸು ಕಂಪ್ಲೀಟ್ ಆಗಿ ಫೀಲ್ ಆಗ್ತಿಲ್ಲ ಅಂತ. ಅಂದ್ರೆ ಶ್ರೀರಾಮನ ಮುಖದಲ್ಲಿರುವ ಆ ಕಳೆ ಹಾಗೂ ಒಂದು ಸಣ್ಣ ಮುಗುಳ್ನಗೆ ಮತ್ತು ತೇಜಸ್ಸು ರಣವೀರ್ ಕಪೂರ್ ಮುಖದಲ್ಲಿ ಕಾಣ್ತಾ ಇಲ್ಲ ಅನ್ನೋ ಫೀಲ್ ಜನರ ಮನಸ್ಸಲ್ಲಿ ಬಂದಿದ್ದು. ಇದಕ್ಕೆ ಕಾರಣ AI ನಿಂದ ಮಾಡಿರುವಂತಹ ಎಡಿಟ್ ಇರಬಹುದಾ, ಅಥವಾ ಶ್ರೀರಾಮನ ಪಾತ್ರ ಮಾಡಲು ರಣವೀರ್ ಕಪೂರ್ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾ ಅಂತ ಇದು ಚಿತ್ರತಂಡ ಡಿಸೈಡ್ ಮಾಡಬೇಕು. ಇನ್ನು ಮುಖ್ಯವಾಗಿ ಜನರ ಮನಸ್ಸಿನಲ್ಲಿ ಇರೋ ಬೇಜಾರೇನಪ್ಪಾ ಅಂದ್ರೆ, ನಮ್ಮ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಇಂಡಿಯಾ ಹೀರೋ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣನ ಪಾತ್ರ ಮಾಡ್ತಾ ಇದ್ದಾರೆ. ಬಟ್ ಟೀಸರ್ ನ ಕೊನೆಯವರೆಗೂ ಕಾದು ನೋಡಿದ್ರು ಕೂಡ ಅವರ ಮುಖ ಕೂಡ ಸ್ವಲ್ಪನೂ ತೋರಿಸಿಲ್ಲ. ಅದರಲ್ಲೂ ಕ್ಲೈಮ್ಯಾಕ್ಸ್ ಪಾರ್ಟ್ ನಲ್ಲಿ ರಾವಣನಾಗಿ ಯಶ್ ಕೇವಲ ಒಂದು ಬ್ಯಾಕ್ ಸೈಡ್ ಗ್ಲಿಮ್ಸ್ ಮಾತ್ರ ತೋರಿಸಿದ್ದು ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಡಿಸಪಾಯಿಂಟ್ ಆಗಿದ್ದು. ಯಶ್ ಅವರ ಫೇಸ್ ರಿವೀಲ್ ಯಾಕೆ ಮಾಡಿಲ್ಲ ಅಂತ ಎಲ್ಲ ಕಡೆ ಅದೇ ಪ್ರಶ್ನೆ ಕೇಳಿ ಬರ್ತಾ ಇದೆ. ಇಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ? ಕೆಲವರು ಈ ಟೀಸರ್ ನ ಪ್ರಭಾಸ್ ಅವರ ಆದಿಪುರುಷ್ ಜೊತೆ ಕಂಪೇರ್ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಹಾನೆಸ್ಟ್ ಆಗಿ ನೋಡಿದ್ರೆ ಕೆಲವು ವಿಜುವಲ್ಸ್ ಮೈಂಡ್ ಬ್ಲೋಯಿಂಗ್ ಆಗಿದ್ರೆ, ಇನ್ನು ಕೆಲವು ಶಾರ್ಟ್ಸ್ ವಿಡಿಯೋ ಗೇಮ್ ತರ ಫೀಲ್ ಕೊಡುವ ಹಾಗೆ ಇವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬಟ್ ವೇಟ್, ಇದು ಜಸ್ಟ್ ಟೀಸರ್ ಮಾತ್ರ. ಫುಲ್ ಸಿನಿಮಾ ಹೇಗಿರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಸಿನಿಮಾದ ಬಜೆಟ್ ಬಗ್ಗೆ ಕೇಳಿದ್ರೆ ಇದು ಸಾಮಾನ್ಯ ಸಿನಿಮಾ ಅಲ್ಲ. ಈ ಚಿತ್ರ 2 ಭಾಗಗಳಲ್ಲಿ ಬರ್ತಾ ಇದ್ದು, 2 ಭಾಗಗಳು ಸೇರಿ ಒಟ್ಟು 4,000 ಕೋಟಿ ಬಜೆಟ್ ನಲ್ಲಿ ರೆಡಿ ಆಗ್ತಾ ಇರೋ ಸಿನಿಮಾ. ಈ ಸಿನಿಮಾಗೆ 4,000 ಕೋಟಿ ಖರ್ಚಾಗಿದ್ದು ಇದು ದೊಡ್ಡ ಮಾತಲ್ಲ. ಬಟ್ ಟೀಸರ್ ನೋಡಿದ ಮೇಲೆ ಒಂದು ಡೌಟ್ ಬರುತ್ತೆ, ದೊಡ್ಡ ಮೊತ್ತದ ಸಿನಿಮಾದಲ್ಲಿ VFX ಆಗ್ಲಿ ಎಡಿಟಿಂಗ್ ಆಗ್ಲಿ ಯಾವ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೇವೋ ಆ ರೀತಿ ಟೀಸರ್ ನಲ್ಲಿ ತೋರಿಸಿಲ್ಲ ಅನ್ನೋ ಬೇಜಾರು ಕೂಡ ಒಂದು ಕಡೆ. ಕೆಲ ಜನರು ಹೇಳುವ ಪ್ರಕಾರ 4,000 ಕೋಟಿ ಅನ್ನೋದು ದೊಡ್ಡ ಮೊತ್ತ, ಅದಕ್ಕೆ ತಕ್ಕಂತೆ ಸಿನಿಮಾ ಕೂಡ ರೆಡಿ ಆಗಬೇಕು. ವೀಕ್ಷಕರೇ, ನೀವು ಅನ್ಕೋಬಹುದು ಸಿನಿಮಾ ಬಜೆಟ್ ಎಷ್ಟಾದ್ರೆ ಏನಾಗಿರಬಹುದು, ನಮಗೇನು ವ್ಯತ್ಯಾಸ ಬೀಳುತ್ತೆ ಅಂತ. ಬಟ್ ಸಿನಿಮಾ ಬಜೆಟ್ ಎಷ್ಟು ದೊಡ್ಡದಾಗಿ ತೋರಿಸ್ತಾರೋ ಅದರ ಟಿಕೆಟ್ ಕೂಡ ಅಷ್ಟೇ ಕಾಸ್ಟ್ಲಿ ಆಗಿರುತ್ತೆ. ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಸಿನಿಮಾ ನೋಡ್ಬೇಕು ಅಂತ ಹೋದವರಿಗೆ ಅದಕ್ಕೆ ತಕ್ಕಂತೆ ಸಿನಿಮಾ ಕೂಡ ಇರಬೇಕಾಗುತ್ತದೆ. ಬಟ್ ಕೇವಲ ಟ್ರೈಲರ್ ನೋಡಿ ಪೂರಾ ಸಿನಿಮಾ ಡಿಸೈಡ್ ಮಾಡೋದು ತಪ್ಪಾಗತ್ತೆ. ಸೊ ಫಸ್ಟ್ ಪಾರ್ಟ್ ಈ ವರ್ಷದ ದೀಪಾವಳಿಗೆ ರಿಲೀಸ್ ಆಗಲಿದ್ದು, ಸೆಕೆಂಡ್ ಪಾರ್ಟ್ ನೆಕ್ಸ್ಟ್ ಇಯರ್ ದೀಪಾವಳಿಗೆ ರಿಲೀಸ್ ಆಗಲಿದೆ. ಅಂದ್ರೆ ಮೇಕರ್ಸ್ ಆಲ್ರೆಡಿ ಲಾಂಗ್ ಟರ್ಮ್ ಗೇನ್ ಮಾಡೋಕೆ ರೆಡಿ ಆಗಿದ್ದಾರೆ. ಕಾಸ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೆಡಿ ಮಾಡಿದ್ದು, ರಣವೀರ್ ಕಪೂರ್ ರಾಮನಾಗಿ, ಯಶ್ ರಾವಣನಾಗಿ ಹಾಗೂ ಸಾಯಿ ಪಲ್ಲವಿ ಸೀತೆಯಾಗಿ ಮತ್ತು ಸನ್ನಿ ದೇವಲ್ ಹನುಮಂತನಾಗಿ, ರವಿ ದುಬೆ ಲಕ್ಷ್ಮಣನಾಗಿ, ಹೀಗೆ ಬಾಲಿವುಡ್ ಪ್ಲಸ್ ಸೌತ್ ಕಾಂಬೋ ಲಿಟರಲಿ ಪ್ಯಾನ್ ಇಂಡಿಯಾ ಲೆವೆಲ್ ಗೆ ತಗೊಂಡು ಹೋಗುವ ಸಿದ್ಧತೆ ನಡೆಯುತ್ತಿದೆ. ಆದ್ರೆ ಇಲ್ಲಿ ಬಿಗ್ಗೆಸ್ಟ್ ಟ್ವಿಸ್ಟ್ ಏನ್ ಗೊತ್ತಾ? ರಣವೀರ್ ಕಪೂರ್ ಸಿನಿಮಾದಲ್ಲಿ ಒಂದಲ್ಲ ಎರಡಲ್ಲ 3 ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಹೌದು, ರಾಮನ ಜೊತೆಗೆ ಪರಶುರಾಮನಾಗಿ ಕೂಡ ಕಾಣಿಸಿಕೊಳ್ತಾರೆ. ಜೊತೆಗೆ ವಿಷ್ಣುವಿನ ಅವತಾರದಲ್ಲಿ ಕೂಡ ಕೆಲ ಸೆಕೆಂಡ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಪರಶುರಾಮ ವರ್ಸಸ್ ರಾಮ ಸೀನ್ ಬಗ್ಗೆ ಕೇಳಿದ್ರೆ ನಿಮಗೆ ಅನ್ನಿಸಬಹುದು, ರಾಮಾಯಣದಲ್ಲಿ ರಾಮ ಮತ್ತು ಪರಶುರಾಮ ಫೈಟ್ ಯಾವಾಗ ಆಗತ್ತೆ ಅಂತ. ಬಟ್ ಇದು ಕೂಡ ಆಗಿದ್ದು ರಾಮಾಯಣದಲ್ಲಿ ಇದು ಚಿಕ್ಕ ಪಾರ್ಟ್ ಆಗಿದ್ದರಿಂದ ಹೆಚ್ಚು ರಾಮಾಯಣದಲ್ಲಿ ತೋರಿಸಲಾಗಿಲ್ಲ. ಬಟ್ ಈ ಚಿತ್ರದಲ್ಲಿ ರಾಮ ಹಾಗೂ ಪರಶುರಾಮರ ಮುಖಾಮುಖಿಯನ್ನ ಡಿಟೇಲ್ ಆಗಿ ತೋರಿಸಬಹುದು ಎಂದು ಟ್ರೈಲರ್ ಹೇಳುತ್ತೆ. ಸಾಮಾನ್ಯವಾಗಿ ರಾಮಾಯಣದಲ್ಲಿ ಈ ಸೀನ್ ಸ್ಕಿಪ್ ಆಗುತ್ತೆ, ಬಟ್ ಈ ಸಿನಿಮಾದಲ್ಲಿ ಇದನ್ನ ಹೈಲೈಟ್ ಮಾಡಬಹುದು. ಈಗಾಗಲೇ ಟೀಸರ್ ನಲ್ಲಿ ಸ್ಮಾಲ್ ಗ್ಲಿಮ್ಸ್ ಕೂಡ ತೋರಿಸಲಾಗಿದ್ದು, ರಣವೀರ್ ಸ್ವತಃ ಹೇಳಿದ್ದು ಏನಂದ್ರೆ ಅದು ಆಕ್ಟಿಂಗ್ ಅಲ್ಲ, ರೆಸ್ಪಾನ್ಸಿಬಿಲಿಟಿ. ಅವರು ಕ್ಯಾರೆಕ್ಟರ್ ನ ಎಮೋಷನಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಕ್ಟಿಂಗ್ ಮಾಡಿದ್ದಾಗಿ ಹೇಳಿದ್ದಾರೆ. ಈಗ ಬರೋದು ನೆಕ್ಸ್ಟ್ ಬಿಗ್ ಶಾಕ್. ಈ ಸಿನಿಮಾಗೆ ಒಂದು OTT ಪ್ಲಾಟ್ಫಾರ್ಮ್ ಬರೋಬ್ಬರಿ 700 ಕೋಟಿ ಆಫರ್ ಕೊಟ್ಟಿತ್ತು.
ಡಿಜಿಟಲ್ ರೈಟ್ಸ್ ಗೋಸ್ಕರ. ಆದ್ರೆ ಪ್ರೊಡ್ಯೂಸರ್ ನಮಿತ್ ಮಲ್ಹೋತ್ರಾ ಅವರು ಸ್ಟ್ರೇಟ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಮಿನಿಮಮ್ 1,000 ಕೋಟಿ ಇದೆ ಅಂತೆ. ಅವರು ಪ್ಲಾನ್ ಮಾಡ್ತಿರುವ ಸ್ಟ್ರಾಟಜಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದ್ದು, ಫಸ್ಟ್ ಪಾರ್ಟ್ ಹಿಟ್ ಆದ್ಮೇಲೆ ಸೆಕೆಂಡ್ ಪಾರ್ಟ್ ರೈಟ್ಸ್ ಇನ್ನೂ ಹೈಯರ್ ಪ್ರೈಸ್ ಗೆ ಸೆಲ್ ಮಾಡೋ ಪ್ಲಾನ್ ಹೊಂದಿದ್ದಾರೆ. ಪ್ಯೂರ್ ಬಿಸ್ನೆಸ್ ಮಾಸ್ಟರ್ ಮೈಂಡ್. ಈ ಸಿನಿಮಾ ಇಂಡಿಯಾ ಮಾತ್ರ ಅಲ್ಲ, ಓವರ್ಸೀಸ್ ಮಾರ್ಕೆಟ್ ನಲ್ಲೂ ದೊಡ್ಡ ಲೆವೆಲ್ ನಲ್ಲಿ ರಿಲೀಸ್ ಆಗಲಿದೆ. ಸಿನಿಮಾ ತಂಡ ಇಂಟರ್ನ್ಯಾಷನಲ್ ಆಡಿಯನ್ಸ್ ನ ಟಾರ್ಗೆಟ್ ಮಾಡ್ತಾ ಇದೆ. ಇನ್ನು ಮ್ಯೂಸಿಕ್ ನಲ್ಲಿ ಬರೋದಾದ್ರೆ ಹನ್ಸ್ ಜಿಮ್ಮರ್ ಹಾಗೂ AR ರೆಹಮಾನ್ ಕಾಂಬೋ ಇದೆ. ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾವ ಲೆವೆಲ್ಗೆ ಇರುತ್ತೆ ಅನ್ನೋದನ್ನ ನೀವು ಇಮೇಜಿನ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ರಾಮಾಯಣ ಸಿನಿಮಾ ಈಗಾಗಲೇ ಹೈಪ್ ಕ್ರಿಯೇಟ್ ಮಾಡಿದೆ. ಆದ್ರೆ ಟೀಸರ್ ನೋಡಿ ಕೆಲವರಿಗೆ ಡೌಟ್ ಕೂಡ ಶುರುವಾಗಿದೆ. ಇದು ನೆಕ್ಸ್ಟ್ ಬಾಹುಬಲಿ ಆಗತ್ತಾ ಅಥವಾ ಆದಿಪುರುಷ ತರ ಮಿಕ್ಸ್ ರಿಸಲ್ಟ್ ಕೊಡುತ್ತಾ ಅಂತ. ಇದಕ್ಕೆ ಆನ್ಸರ್ ಸಿಗೋದು ದೀಪಾವಳಿಗೆ. ಈ ಟೀಸರ್ ನೋಡಿದ್ಮೇಲೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.